ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನೆಲ್ಲ 2 ಐಟಮ್ ವಾಲ್ಮಾರ್ಟ್ನಿಂದ ತೊಗೊಂಬಂದ್ವಿ ನಾವು. ಇದು ಸ್ಮೋರ್ಸ್ ಮಾಡೋಕ್ಕೆ ಮತ್ತು ಹಾಟ್ ಡಾಗು ಆ ಥರದ್ದೇನು, ನಾವು ಹಾಟ್ ಡಾಗ್ ಬದಲು ಪಾವ್ ಬಾಜಿದು ಏನಾದ್ರು ಹಾಕ್ಬಿಟ್ಟು ಮಾಡೋಣ ಅಂತೇಳಿ ತೊಗೊಂಬಂದಿದ್ದೀನಿ. ಈ ಥರ ಇಲ್ಲಿ ತೋರಿಸ್ತಾ ಇದ್ದಾರಲ್ವ, ಹಾಗೆ ಒಳಗಡೆ ಹಾಕ್ಬಿಟ್ಟು ಬಿಸಿ ಮಾಡೋಕ್ಕೆ ಕ್ಯಾಂಪ್ ಫೈರಲ್ಲಿ. ಇದು ಒಂದೇ ವೆಜಿಟೇಬಲ್ಸು ಪನ್ನೀರೆಲ್ಲ ಹಾಕ್ಬಿಟ್ಟು ಮಾಡ್ಬೋದು, ಗ್ರಿಲ್ಲಿಂಗ್ ಥರ. ಅದಕ್ಕೂ ಆಗುತ್ತೆ, ಸ್ಮೋರ್ಸ್ ಮಾಡೋದಕ್ಕೂ ಆಗುತ್ತೆ ಅಂತೇಳಿ ತೊಗೊಂಬಂದೆ. ಲಾಂಗ್ ಆಗಿದೆ ಸ್ಟಿಕ್ಸು ಅಂತ ಹೇಳಿಬಿಟ್ಟು, ಫೈರ್ ಪ್ಲೇಸಲ್ಲಿ ಹಾಕೋಣ ಅಂತೇಳಿ. ಅಷ್ಟು ಲಾಂಗ್ ಇದೆ, ಅರೌಂಡ್ 3 ಫೀಟ್ ಥರ ಇದೆ. ಅದೊಂದು ತೊಗೊಂಬಂದಿದ್ದೀನಿ, ಅದು ಅನ್ಬಾಕ್ಸಿಂಗ್ ಮಾಡ್ತೀನಿ ಇವಾಗ. ಆಮೇಲೆ ಇನ್ನೊಂದು ಇದು ಕ್ಯಾಂಪಿಂಗ್ದು ಬರ್ಲ್ಯಾಪ್ ಅಂತ ಹೇಳಿಬಿಟ್ಟು ಒಂದು ಹಂಟಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನಾನು ಇದನ್ನು ಕಾರ್ ಮೇಲೆ ಶೇಡ್ ಥರ ಹಾಕೋಕ್ಕೆ ತೊಗೊಬಂದಿದ್ದೀನಿ ನಾನು. ಸೊ ಅದನ್ನು ಯೂಸ್ ಮಾಡೋದನ್ನು ತೋರಿಸ್ತೀನಿ ಮಾಡಿದಾಗ. ಇವಾಗ ಬರೀ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ, ಇದನ್ನು ತೋರಿಸ್ತೀನಿ ಹೆಂಗಿದೆ ಅಂತ. ಇದು ಒಂದು ಗೋಣಿ ಚೀಲದ್ದು ಮೆಟೀರಿಯಲ್ ಥರ ಇದೆ ಅದು. ಬಟ್ ಏನು ಅಂತ ಹೇಳಿದ್ರೆ, ಹಂಟಿಂಗಿಗೆ ಕ್ಯಾಮಫ್ಲಾಜ್ ಆಗೋಕ್ಕೆ, ಟ್ರೀಸ್ಗೆ, ಅದಕ್ಕೆ ಇದಕ್ಕೆ ಥರ ಇದೆ. ನಾನು ಅದನ್ನು ಶೇಡು ಬರೋಕ್ಕೆ, ಕುಕ್ಕಿಂಗ್ ಮಾಡೋದಕ್ಕೆ ಬ್ಯಾಕಲ್ಲಿ ಕಾರಿಗೆ ಹಾಕೋಣ ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದೀನಿ. ಈ ಥರ ಇದೆ ಅದು. ಕ್ವೈಟ್ ಬಿಗ್ ಇದೆ, ಸ್ವಲ್ಪ ದೊಡ್ಡದೇ ಇದೆ. ಇದು ನಾನು ಡಬಲ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ನಾನು ಕಾರ್ ಸೈಜಿಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಿದು ಚೆನ್ನಾಗಿದೆ, ಒಂಥರ ಪ್ರಿಂಟ್ ಎಲ್ಲ ತುಂಬ ಚೆನ್ನಾಗಿದೆ, ನಂಗೆ ಅದಕ್ಕೆ ಇಷ್ಟ ಆಯಿತು. ಆಮೇಲೆ ಇದೇನು ಅಂತ ಹೇಳಿದ್ರೆ, ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಇದನ್ನು ಹಿಂಗೆ ಕಟ್ ಮಾಡಿ ತೋಬೇಕು, 1 ನಿಮಿಷ ಇದೆ, ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇದು ಈ ಥರ. ಆಮೇಲೆ ಇದು ಈ ಥರ. ನೋಡಿ, ಇದು ಈ ಥರ ಬರುತ್ತೆ. ವೆಜಿಟೇಬಲ್ಸು ಮತ್ತು ಸ್ಮೋರ್ಸು ಆ ಥರದ್ದೆಲ್ಲ ಹಾಕ್ಕೊಂಡು ಮಾಡೋದಕ್ಕೆ. ಏನ್ಯಾವುದು ಹೇಳ್ತಾರೆ ಅದು, ನೀನು ತಂದಿದೆಯಲ್ಲ, ಮಾರ್ಷ್ಮೆಲೋಸ್ನ ಸ್ಟಿಕ್ ಮಾಡಿಬಿಟ್ಟು ಬಿಸಿ ಆದಮೇಲೆ ಕ್ರ್ಯಾಕರ್ಸ್ ಮಧ್ಯದಲ್ಲಿ ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ ಅಂತ. ಇದು ಹ್ಯಾಂಡಲ್ಲು ತುಂಬ ಚೆನ್ನಾಗಿದೆ, ಈ ಥರ ಇಟ್ಕೋಬೋದು, ಆ ಥರ ಇದೆ ಅಂಥೇಳಿ. ಇದೊಂದು. ಇದು ನಾವು ಇಲ್ಲಿ ಲಾಕ್ ಸಿಸ್ಟಮ್ ಇದೆ, ಇದಕ್ಕೆ ಲಾಕ್ ಮಾಡೋಕ್ಕೆ, ಇಲ್ಲಿ ಹಿಡ್ಕೊಳ್ಳೋಕ್ಕೆ ಹಿಂಗೆ ತೊಗೊಂಡು ಹಿಂಗೆ ಲಾಕ್ ಮಾಡಬೇಕು ಅಂತ. ಈ ಥರ ಇದು ಹಿಂಗೆ ಓಪನ್ ಮಾಡಿಬಿಟ್ಟು ಈ ಥರ ಹಾಟ್ ಡಾಗ್ ಮಾಡೋಕ್ಕೆ ಇಟ್ಟಿದ್ದಾರೆ. ನಾವು ನಮ್ಮದು ವೆಜಿಟೇರಿಯನ್ದು ಏನು ಮಾಡಬೇಕು ಅಂತ ನೋಡಿಬಿಟ್ಟು ಪ್ಲ್ಯಾನ್ ಮಾಡ್ತೀನಿ. ಇದು ಹಿಂಗೆ ಫೈರ್ ಪ್ಲೇಸಲ್ಲಿ ಇಟ್ಬಿಟ್ಟು ಬಿಸಿ ಮಾಡೋದಕ್ಕೆ. ತುಂಬ ಹೆವಿಯಾಗಿ ಇದು ಐರನ್ನು, ಫುಲ್ಲಿ ಐರನ್, ಇದು ಕ್ಯಾಸ್ಟ್ ಐರನ್ನು. ಐ ಥಿಂಕ್ ಇದನ್ನು ಹಿಂಗೆ ತೆಗಿಬೋದು ಅನಿಸುತ್ತೆ. ಹಿಂಗೆ ತೆಗಿಬೋದು. ಬೇಕಂದರೆ ಎರಡೂ ಈ ಥರ ಇಟ್ಬಿಟ್ಟು ಬಿಸಿ ಮಾಡ್ಕೋಬೋದು, ಇಲ್ಲ ಒಂದ್ರ ಒಳಗಡೆ ಹಾಕ್ಬಿಟ್ಟು ಸ್ಯಾಂಡ್ವಿಚ್ ಥರ ಮಾಡ್ಕೊತಾರಲ್ವ, ಆ ಥರ ಮಾಡಿಬಿಟ್ಟು ಬಿಸಿ ಮಾಡ್ಕೋಬೋದು. ಅದಕ್ಕೋಸ್ಕರ ಚೆನ್ನಾಗಿದೆ ಪ್ರಾಡಕ್ಟು. ನೀವು ಬೇಕು ಅಂದರೆ ತೊಗೋಬೋದು. ಇದು ವಾಲ್ಮಾರ್ಟ್ ಪ್ರಾಡಕ್ಟೇ, ಬಟ್ ಹೆವಿಯಾಗಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮಗೂ ಬೇಕು ಅಂದರೆ ತೊಗೊಳ್ಳಿ. ಕ್ಯಾಂಪಿಂಗ್ ಹೋಗಿದಾಗ, ಇಲ್ಲ ಮನೆಯಲ್ಲೇ ಹಿಂದ್ಗಡೆ ಬ್ಯಾಕ್ಯಾರ್ಡಲ್ಲಿ ಫೈರ್ದು ಬಿಟ್ಟು ಆ ಥರದ್ದು ಏನಾದ್ರು ಹಾಕ್ಕೊಂಡು ಮಾಡಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ಜೊತೆಲೆ ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆಲೆಲ್ಲ ಎಂಜಾಯ್ ಮಾಡ್ಕೋಬೋದು ನಾವು. ಅವಾಗ ಮಕ್ಕಳು ಟಿ ವಿ ನೋಡಿಕೊಂಡು ಅವ್ರದ್ದು ಲೋಕದಲ್ಲಿ ಇರೋಲ್ಲ, ನಮ್ಮ ಹತ್ರ ಇರ್ತಾರೆ ಲೈಫಲ್ಲಿ ಎಂಜಾಯ್ ಮಾಡ್ಕೊಳ್ಳೋದಕ್ಕೆ. ಅವಾಗ ವ್ಯಾಲ್ಯೂ ಏನು ಅನ್ನೋದು ಫ್ಯಾಮಿಲಿದು ಅವ್ರಿಗೂ ಗೊತ್ತಾಗುತ್ತೆ. ಸೊ ಅದರಿಂದ ನಾವು ಅವ್ರ ಜೊತೆಲಿ ಸಣ್ಣವರಿಂದನೂ ಮಾಡುತ್ತಾ ಇದ್ದರೆ, ಯಾವಾಗ್ಲೂ ಅವ್ರಾಗೆ ಅವ್ರ ಪಾಡಿಗೆ ಹೋಗ್ಬಿಟ್ಟು ರೂಮಲ್ಲಿ ಇರೋದು, ಅವ್ರದ್ದು ನೋಡ್ಕೊತಿರಲ್ಲ. ಸೊ ಅವ್ರು ನಮ್ಮ ಜೊತೆಲೇ ಇದ್ಬಿಟ್ಟು ಎಲ್ಲ ಕಲ್ತ್ಕೋಬೇಕು ಅಂದರೆ ನಮ್ಮ ಹತ್ರ ಅಂತಲೇ ಸಣ್ಣವರಿಂದನೇ ಮಾಡಿಸ್ಬೇಕು. ದೊಡ್ಡವ್ರದ್ದು ಮೇಲೆ ಕರೆದ್ರೆ ಅವೆಲ್ಲ ಬರೋಲ್ಲ. ಸೊ ನೀವು ನೋಡಿ, ಪ್ಲ್ಯಾನ್ ಮಾಡಿ, ಎಂಜಾಯ್ ಮಾಡಿ. ಓಕೆ, ಬಾಯ್.